ಕೆಲವೊಂದು ಸಲ ನಾವು ನಮ್ಮ ಬದುಕು ಅನ್ನುವ ಪಯಣದಲ್ಲಿ ಎಷ್ಟೇ ಒಳ್ಳೆ ರೀತಿಯಿಂದ ಎಷ್ಟೇ ಎಚ್ಚರಿಕೆಯಿಂದ ಸಾಗ್ತಾ ಇದ್ರೂ ಕೂಡ ಕೆಲವೊಂದು ಸಲ ಆಕಸ್ಮಿಕವಾಗಿ ಮೋಸ ಅನ್ನೋ ಕಸ ಕಡ್ಡಿಗಳು, ನಂಬಿಕೆ ದ್ರೋಹಿಗಳು ಅನ್ನೋ ಕೆಟ್ಟ ಒಳಗಳು ಖಂಡಿತವಾಗ್ಲೂ ಕೂಡ ಬರುವಂಥದ್ದು ಆಗಿರುತ್ತೆ. ಇದು ತುಂಬ ಜನಗಳ ಜೀವನದಲ್ಲೂ ಕೂಡ ಆಗಿರುತ್ತೆ, ನಿಮ್ಮ ಜೀವನದಲ್ಲಿ ಮಾತ್ರ ಅಲ್ಲ. ಆದರೆ ಅವ್ರು ಬರೋದೇನಕ್ಕಂದರೆ ನಮ್ಮ ಜೀವನವನ್ನು, ನಮ್ಮ ನೆಮ್ಮದಿನ ಹಾಳು ಮಾಡಬೇಕಂತ. ಆದರೆ ನಾವು ಯಾವತ್ತೂ ಕೂಡ ಅಲ್ಲಿ ನಮ್ಮ ಜೀವನವನ್ನು, ನಮ್ಮ ನೆಮ್ಮದಿನ ಹಾಳು ಮಾಡ್ಕೋಬಾರ್ದು. ಸರಿ, ಬಂದುಬಿಟ್ರು, ಮೋಸ ನಡೀತು, ತುಂಬಾ ನಂಬಿಸಿ ಮೋಸ ಮಾಡಿಬಿಟ್ರು ಅಂತ ನೀವು ಜೀವನ ಪೂರ್ತಿ ಅವ್ರ ನೆನಪಲ್ಲೇ ಕಣ್ಣೀರು ಹಾಕೊಂಡು ಕೂತ್ಕೊಂಡ್ರೆ ಇಲ್ಲಿ ನೀವು ಬದುಕೋದು ಕೂಡ ತುಂಬ ಕಷ್ಟ ಆಗುತ್ತೆ. ಬದುಕಿರ್ತೀರ, ಆದರೆ ಜೀವಂತ ಶವವಾಗಿ ಬದುಕಿರ್ತೀರ. ಆದರೆ ಇನ್ಮೇಲಿಂದ ಅದು ಬದಲಾಗಬೇಕು, ಈ ಕ್ಷಣದಿಂದಲೇ ಬದಲಾಗಬೇಕು. ಒಂದು ಅರ್ಥ ಮಾಡ್ಕೋಬೇಕು, ನಿಯತ್ತಾಗಿ ಪ್ರೀತಿ ಕೊಟ್ವಿ, ಉಳಿಸ್ಕೊಳ್ಳೋ ಯೋಗ್ಯತೆ ಎಲ್ಲ ಬಿಟ್ಟೋಗ್ಬಿಟ್ರು, ಮೇಲೊಬ್ಬ ಭಗವಂತ ಇದ್ದಾನೆ, ಅವ್ನು ನೋಡ್ಕೊತಾನೆ. ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಕಣ್ಮುಂದೆನೇ ನರಳಿ ಏನು ಅನುಭವಿಸ್ಬೇಕು ಅವ್ರು ಅನುಭವಿಸ್ತಾರೆ ಅನ್ನೋ ಸತ್ಯವನ್ನು ಅರ್ಥ ಮಾಡಿಕೊಂಡು ನೀವು ಕೂಡ ಬಿಂದಾಸ್ ಆಗಿರಬೇಕು. ನೋಡಿ ಬೇರೆ ಜನಗಳು ಎಷ್ಟು ಬಿಂದಾಸ್ ಆಗಿದ್ದಾರೆ, ಹ್ಯಾಪಿಯಾಗಿ DP-ಗಳನ್ನ ಹಾಕೊಂಡು ಬಿಂದಾಸಾಗಿ ಸ್ಟೇಟಸ್ಗಳನ್ನ ಹಾಕೊಂಡು. ನೀವು ಇನ್ಮೇಲೆ ಹಂಗಿರಬೇಕು. ಸಾಕು, ಇಷ್ಟು ದಿನ ಕತ್ಲೆ ಕೋಣೆಯಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕಿದ್ದು, ರಾತ್ರಿ ಟೈಮ್ ಸಿಕ್ಕಾಗೆಲ್ಲ ಕಣ್ಣೀರು ಹಾಕಿದ್ದು, ತಿನ್ನೋ ಒಂದು ಊಟನೂ ನೆಮ್ಮದಿಯಿಂದ ತಿಂದೇ ಇರೋದು, ಇವೆಲ್ಲ ಬಿಟ್ಟು ಇನ್ಮೇಲೆ ನಿಮಗೋಸ್ಕರ ನೀವು ಬದುಕಿ. ಈ ಟೈಮಲ್ಲಿ ಸ್ವಾರ್ಥವನ್ನು ಬಳಸ್ಕೊಳ್ಳಿ, ನಿಮಗಾಗಿ ನೀವು ಬದುಕಿ. ನಿಮ್ಮ ಲೈಫ್ ತುಂಬ ಅದ್ಭುತವಾಗಿರುತ್ತೆ. ನೀವು ಯಾವಾಗ ನಿಮಗೋಸ್ಕರ ಬದುಕೋಕೆ ಶುರು ಮಾಡ್ತೀರೋ ಅವ್ರ ಜೀವನದಲ್ಲಿ ಆ ಭಗವಂತ ಹೋಗಿ ಉತ್ತರ ಕೊಡ್ತಾನೆ. ಇದಂತೂ ಸತ್ಯ, ನಿಮ್ಮ ಕಣ್ಮುಂದೆ ನಡೆಯುತ್ತೆ. ಸಮಾಧಾನ ಆಯಿತಾ? ಸೊ ಇನ್ಮೇಲೆ ನೀವು ಕೂಡ ನಗ್ನಾಗ್ತಾ ಇರಬೇಕು.